ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಭಗವದ್ಭಕ್ತರು, ತತ್ವಜಿಜ್ಞಾಸು ಸಾಧಕರು, ವಿಶೇಷವಾಗಿ ಶಂಕರ ಭಾನು ಚಾನಲ್ ವೀಕ್ಷಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಾನು ಚಾನಲ್ನಲ್ಲಿ ಶಾಂಕರ ಭಾಷ್ಯ ವಾಕ್ಯಗಳಿಗೆ ಅಗ್ರತಾಂಬೂಲ, ಮಧ್ಯೆ ಮಧ್ಯೆ ಸುಭಾಷಿತಗಳನ್ನು ಹೇಳಬಹುದು. ಆದರೆ ಶಾಂಕರ ಭಾಷ್ಯ ಪಂಕ್ತಿಗಳ ಪರಿಚಯವನ್ನು ತತ್ವಜಿಜ್ಞಾಸು ಸಾಧಕರಿಗೆ ಮಾಡಿಸೋಣ ಎನ್ನುವಂಥ ಸದುದ್ದೇಶದಿಂದ ಸತ್ಸಂಕಲ್ಪವನ್ನು ಮಾಡಿ ಈ ಶಂಕರ ಭಾನು ಚಾನಲನ್ನು ಓಪನ್ ಮಾಡಿದ್ದೇವೆ. ಇವತ್ತು ನಾನು ಕಾಠಕೋಪನಿಷತ್ತಿನಿಂದ ಅಲ್ಲ, ಕಾಠಕೋಪನಿಷತ್ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ತತ್ವ ವಿಚಾರವನ್ನು ಮಂಡಿಸ್ತೇನೆ. ಒಂದು ಪ್ರಸಿದ್ಧವಾದ ಮಂತ್ರ, ಕಠೋಪನಿಷತ್ತಿನ ಮಂತ್ರ. ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂತ್ವಮಾಪಃ ಸತ್ಯಧೃತಿರ್ಬತಾಸಿ ತ್ವಾದೃನ್ನೋ ಭೂಯಾನ್ನಚಿಕೇತಃ ಪೃಷ್ಟ. ಒಂದು ಮಂತ್ರ. ಈ ಮಂತ್ರದಲ್ಲಿ ನೈಷಾ ತರ್ಕೇಣ ಮತಿರಾಪನೇಯ, ಮೃತ್ಯುದೇವತೆಯ ಮಾತು. ತರ್ಕೇಣ ಶುಷ್ಕ ತರ್ಕದಿಂದ, ಮತಿ ಆತ್ಮಜ್ಞಾನವನ್ನು ಆಪನೇಯ ಹೊಂದಲು ಸಾಧ್ಯವಿಲ್ಲ. ಯಾವಾತನೋ ಬರೀ ತಾರ್ಕಿಕನಾಗಿದ್ದಾನೆಯೋ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ವ್ಯಾಕರಣ ಶಾಸ್ತ್ರಗಳನ್ನು ಓದಿಕೊಂಡು ಮಹಾತಾರ್ಕಿಕನಾಗಿದ್ದಾನೆಯೋ ಅಂಥ ಮಹಾತಾರ್ಕಿಕನು ಆತ್ಮಜ್ಞಾನವನ್ನು ಹೊಂದಲಾರ. ನೈಷಾತರ್ಕೇಣ ಮತಿರಾಪನೇಯ, ಎಂಥ ಮಾತು. ತರ್ಕದಿಂದ ಬ್ರಹ್ಮಾನುಭವವನ್ನು, ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ. ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ, ತಾರ್ಕಿಕನಿಗಿಂತ ಭಿನ್ನನಾಗಿರುವ
ಆಗಮಾಭಿಜ್ಞನಾಗಿರುವಂಥ ಆಚಾರ್ಯನಿಂದ ಮಾತ್ರವೇ ನಮಗೆ ಆತ್ಮತತ್ವ ತಿಳಿಯುತ್ತದೆ ಎಂದು ಮೃತ್ಯುದೇವತೆಯು ನಚಿಕೇತನಿಗೆ ಹೇಳಿದ್ದಾನೆ. ಆ ಮಂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಂದರವಾದ ಭಾಷ್ಯ ಪಂಕ್ತಿಗಳನ್ನು ಬರೆದಿದ್ದಾರೆ. ನಾನು ಒಂದು ವಾಕ್ಯವನ್ನು ಮಾತ್ರ ಹೇಳ್ತೇನೆ. ತಾರ್ಕಿಕೋ ಹಿ ಅನಾತ್ಮಜ್ಞ ಸ್ವಬುದ್ಧಿ ಪರಿಕಲ್ಪಿತಂ ಯತ್ಕಿಂಚಿದೇವ ಕಥಯತಿ. ತಾರ್ಕಿಕೋ ಹಿ ಅನಾತ್ಮಜ್ಞ. ಭಗವತ್ಪಾದ ಶಂಕರಾಚಾರ್ಯರವರು ತಾರ್ಕಿಕರಿಗೆ ಕೊಟ್ಟಿರುವಂಥ ಒಂದು ಪ್ರಶಸ್ತಿ ಅನಾಗಮಜ್ಞ. ತಾರ್ಕಿಕ ಅನಾಮಜ್ಞ. ತಾರ್ಕಿಕ ಅನಾಮಜ್ಞ. ಯಾರು ತಾರ್ಕಿಕರೋ ಕೇವಲ ತರ್ಕದ ಬಲದಿಂದ ವಾದವನ್ನು ಮಾಡುತ್ತಾರೆಯೋ ಅಂಥವರಿಗೆ ಆಗಮಗಳ ರಹಸ್ಯ ತಿಳಿದಿಲ್ಲ, ಶ್ರುತಿಗಳ ತಾತ್ಪರ್ಯ ಅರ್ಥವಾಗಿಲ್ಲ. ಈ ಶಾಖೆ ಕಠ ಪ್ರಶ್ನ ಮುಂಡಕವ ಮುಂತಾಗಿರುವಂಥ ಉಪನಿಷತ್ತುಗಳು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಬ್ರಹ್ಮೈವೇದಂ ವಿಶ್ವಂ ಮುಂತಾದ ದಿವ್ಯ ಸಂದೇಶಗಳನ್ನು ಹೇಳುತ್ತಿದೆಯಲ್ಲ, ಇದು ಅವರಿಗೆ ಅರ್ಥವಾಗಿಲ್ಲ, ಅರ್ಥವಾಗುವುದೂ ಇಲ್ಲ. ತಾರ್ಕಿಕರಿಗೆ ಬೇಕಾದದ್ದು ಶಾಲು, ಸಂಭಾವನೆ, ಪ್ರಶಸ್ತಿ, ಗೌರವಗಳು. ಮುಮುಕ್ಷುವಿಗೆ ಬೇಕಾದದ್ದು ಬ್ರಹ್ಮಜ್ಞಾನ, ಮೋಕ್ಷ. ಆದ್ದರಿಂದ ಯಾವನು ಬರೀ ತಾರ್ಕಿಕನಾಗಿದ್ದಾನೆಯೋ ಅವನು ಅನಾಮಜ್ಞ, ಅನಾಗಮಜ್ಞ, ನ ಆಗಮಜ್ಞ, ಆಗಮವನ್ನು ಬಲ್ಲಂಥವನಲ್ಲ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ನಮಗೆ ಬ್ರಹ್ಮಜ್ಞಾನವು ಬೇಕಾದರೆ ನಾವುಗಳು ಶ್ರೋತ್ರಿಯನು, ಬ್ರಹ್ಮನಿಷ್ಠನು, ಆಗಮಾಭಿಜ್ಞನೂ ಆಗಿರುವಂಥ ಆಚಾರ್ಯನ ಸನ್ನಿಧಾನಕ್ಕೆ ಹೋಗಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎನ್ನುವಂತೆ ತಿಳ್ಕೊಳ್ಬೇಕೇ ಹೊರತು ಕೇವಲ ಪಂಡಿತರಿಂದ, ತಾರ್ಕಿಕರಿಂದ ಆತ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ತಾರ್ಕಿಕೋ ಹಿ ಅನಾಗಮಜ್ಞ ಸ್ವಬುದ್ಧಿ ಪರಿಕಲ್ಪಿತಂ ಯತ್ಕಿಂಚಿದೇವ ಕಥಯತಿ. ಶಾಂಕರ ಭಾಷ್ಯ. ಸ್ವಬುದ್ಧಿ ಪರಿಕಲ್ಪಿತಂ, ತನ್ನ ಬುದ್ಧಿಯಿಂದ ನಾನಾ ವಿಧವಾಗಿ ಕಲ್ಪಿಸಲ್ಪಟ್ಟಂಥ ಯತ್ಕಿಂಚಿ ಏನೋ ಹೇಳ್ತಾನೆ ನೋಡಿ. ಭಗವತ್ಪಾದ ಶಂಕರಾಚಾರ್ಯರವರು ಅವರು ಮಹಾತಾರ್ಕಿಕರು, ಪಂಡಿತೋತ್ತಮರು, ವಾದಿರಾಜರು. ಆದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಆಗಮಾಭಿಜ್ಞರಾಗಿದ್ದಾರೆ, ವೇದಾಂತ ಸಂಪ್ರದಾಯವನ್ನು ಬಲ್ಲವರಾಗಿದ್ದಾರೆ, ಶ್ರೋತ್ರಿಯರು, ಬ್ರಹ್ಮನಿಷ್ಠರು ಆಗಿದ್ದಾರೆ. ಈ ತಾರ್ಕಿಕೋ ಹಿ ಅನಾಗಮಜ್ಞ ಸ್ವಬುದ್ಧಿ ಪರಿಕಲ್ಪಿತಂ, ತನ್ನ ಬುದ್ಧಿಯಿಂದ ಏನೇನೋ ಕಲ್ಪಿಸಿಕೊಂಡು ಯತ್ಕಿಂಚಿದೇವ ಏನೇನನ್ನು ಹೇಳ್ತಾನೆ. ವೇದಾಂತ ಗೊತ್ತಿಲ್ಲ, ಅದರ ರಹಸ್ಯ ಅರ್ಥವಾಗಿಲ್ಲ, ಅಧ್ಯಾರೋಪಾಪವಾದದ ಮರ್ಮ ಅರ್ಥವಾಗಿಲ್ಲ, ವಸ್ತುತಂತ್ರ ಕರ್ತೃತಂತ್ರಗಳ ವಿಭಾಗ ಅರ್ಥವಾಗಿಲ್ಲ, ಅವಸ್ಥಾತ್ರೀಯ ವಿಚಾರವನ್ನು ಮಾಡಿಲ್ಲ. ಬರೀ ತಾರ್ಕಿಕರಿಂದ ಖಂಡಿತ ಆತ್ಮಜ್ಞಾನವು ಮುಮುಕ್ಷುಗಳಿಗೆ ಸಿಕ್ಕುವುದಿಲ್ಲ. ಏಕೆಂದರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅವರು ಆಗಿಲ್ಲ, ಕೇವಲ ತರ್ಕಮಯರಾಗಿ ತಾರ್ಕಿಕ ಭಾಷೆಯಲ್ಲಿ ಏನೇನೋ ಹೇಳ್ತಾರೆ. ಇದು ಮುಮುಕ್ಷು ಜನಗಳಿಗೆ ಭಗವತ್ಪಾದ ಶಂಕರಾಚಾರ್ಯರಿಂದ ವಾರ್ನಿಂಗ್ ಸಂದೇಶ. ಎಲೆ ಮುಮುಕ್ಷುಗಳೇ, ನಿಮಗೆ ಬೇಕಾದದ್ದು ಮೋಕ್ಷ. ಎಲೆ ತತ್ವ ಜಿಜ್ಞಾಸುಗಳೇ, ನಿಮಗೆ ಬೇಕಾದದ್ದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಮೋಕ್ಷ ಹೊಂದಬೇಕಾದರೆ ಯಾರು ಮಹಾಪಂಡಿತೋತ್ತಮರಾಗಿ ವ್ಯಾಕರಣ, ತರ್ಕ, ಮೀಮಾಂಸಾ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ಅನಾಗಮಜ್ಞರಾಗಿದ್ದಾರೆಯೋ ಅಂಥವರ ತಂಟೆಗೆ ಹೋಗಬೇಡಿ. ವಿದ್ವತ್ತೇ ಒಂದು, ಬ್ರಹ್ಮಾನುಭವವೇ ಮತ್ತೊಂದು. ಬ್ರಹ್ಮಾನುಭವ ಬೇಕಾ? ಆಗ ಬ್ರಹ್ಮಜ್ಞಾನವನ್ನು ಬಲ್ಲಂಥ
ಆಗಮಾಭಿಜ್ಞರಾದ ಆಚಾರ್ಯರ ಸನ್ನಿಧಾನಕ್ಕೆ ಹೋಗಿ ತಿಳ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕಮಂತ ಇವತ್ತಿನ ಕಾಲದಲ್ಲಿ ಯೂನಿವರ್ಸಿಟಿಗಳಲ್ಲಿ ಅದ್ವೈತ ವೇದಾಂತದ ಪ್ರೊಫೆಸರ್ಸ್ ಇರ್ತಾರೆ, ಅವ್ರಿಗೇನೂ ಗೊತ್ತಿಲ್ಲ, ಸರಿಯಾಗಿ ವೇದಾಂತವನ್ನು ಅಧ್ಯಯನ ಮಾಡಿಲ್ಲ. ಸಂಸ್ಕೃತ ಗೊತ್ತು, ವ್ಯಾಕರಣ ಗೊತ್ತು, ತರ್ಕ ಗೊತ್ತು, ಮೀಮಾಂಸಾ ಶಾಸ್ತ್ರ ಗೊತ್ತು. ಅದರ ಬಲದಿಂದ, ಅದರ ಸಂಸ್ಕಾರದಿಂದ ವೇದಾಂತವನ್ನು ತಿಳಿದುಕೊಂಡು ಅದನ್ನು ತಿಳಿಸ್ತಾರೆ. ಅದರಿಂದ ಮುಮುಕ್ಷು ಜನಗಳಿಗೆ ಆತ್ಮತತ್ವ ಅರ್ಥವಾಗುವುದಿಲ್ಲ, ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ನಿಜವಾದ ಮುಮುಕ್ಷು ತತ್ವ ಜಿಜ್ಞಾಸು ಸಾಧಕರು ವೇದಾಂತ ಶಾಸ್ತ್ರವನ್ನು ಬಲ್ಲಂಥ ಆಗಮಾಭಿಜ್ಞನಾದ ಸಂಪ್ರದಾಯವನ್ನು ಬಲ್ಲಂಥ ಸದ್ಗುರುವಿನಿಂದ ವೇದಾಂತವನ್ನು ಕೇಳಬೇಕೇ ಹೊರತು ಬರೀ ತಾರ್ಕಿಕನಾಗಿರುವ ಅನಾಗಮಜ್ಞನಾಗಿರುವಂಥ ಶುಷ್ಕ ಪಂಡಿತನಿಂದ ಖಂಡಿತ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಎನ್ನುವ ಸಂದೇಶವನ್ನು ಕಾಟಕ ಭಾಷ್ಯದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಿಳಿಸಿದ್ದಾರೆ. ನಾವುಗಳು ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಅಧ್ಯಾರೋಪಾಪವಾದ ಸಂಪ್ರದಾಯವನ್ನು ಬಲ್ಲಂಥವರು ಆಗಿರುವ ಆಗಮಾಭಿಜ್ಞರಾದ ಆಚಾರ್ಯರಿಂದ ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡುತ್ತಾ, ಮನನ ಮಾಡುತ್ತಾ, ನಿಧಿಧ್ಯಾಸನ ಮಾಡುತ್ತಾ ಬ್ರಹ್ಮಾತ್ಮಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥರಾಗುವಂತೆ, ಧನ್ಯರಾಗುವಂತೆ ಭಗವತ್ಪಾದ ಶಂಕರರು ಹಾಗೂ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.